ಕರ್ನಾಟಕದ ಜನ ಇವತ್ತೇನು ಅಶ್ವಿನಿ ಆಗಿರ್ಲಿ, ಕರೆಂಟಿಂದ ಆಗಿರ್ಲಿ, ನೀರಿಂದ ಆಗಿರ್ಲಿ, ಬಸ್ಗಳಿಗೆ ಆಗಿರ್ಲಿ, ರೋಡ್ಗಳಾಗಿರ್ಲಿ, ಚರಂಡಿಗಳಾಗಿರ್ಲಿ, ಎಲ್ಲಾ ಬಗ್ಗೆ ಬೇಡ, ರೋಡ್ ಬಗ್ಗೆ ಮಾತಾಡೋದೇ ಬೇಡ. ಯಾಕೆ ಅಂತಂದ್ರೆ ಅದು ಬಹಳ ಬಹಳ ಅವ್ರಿಗೆ ಸಾಧನೆ ಆಗೋದಿಲ್ಲ, ಅದು ಅಪವಾದ ಆಗೋಗುತ್ತೆ. ಬೇಡ, ಮೂಲ ಸೌಕರ್ಯ ಮನುಷ್ಯನಿಗೆ ಬೇಕಾಗಿರೋದು ಹಳ್ಳಿ ಭಾಗದಲ್ಲಿ ಮೂಲಭೂತ ಸೌಕರ್ಯ. ಬೃಹತ್ ಕೈಗಾರಿಕೆಗಳು, ನೀರಾವರಿ ಯೋಜನೆಗಳು, ಇವತ್ತು ನೀರಾವರಿ ಯೋಜನೆ, ಹಲವಾರು ರೀತಿಯಾದಂತಹ ಸುಧಾರಣೆಗಳು. ಎತ್ತಿನೊಳೆಗಳು ನೀರಿನ ಎಲ್ಲಿ ಬರ್ತಾಯ್ತು ಸರ್ ನೀರು? ಎಷ್ಟು ವರ್ಷ ಆಯ್ತು ಎತ್ತಿನೊಳೆ? ಒಂದೇ ದಿನಕ್ಕೆ ಮಾಡಕ್ಕಾಗ್ತದೆ? ಎಷ್ಟು ವರ್ಷ ಆಯ್ತು? ಹೆಚ್ಚು ಕಡಿಮೆ ಮಾತು ಹೇಳ್ತೀನಿ ಕೇಳಿ, ನನ್ನ ಕಾಲಾವಧಿಯಲ್ಲಿ ಇದನ್ನ ಮಾಡಿ ಹೋಗ್ಬೇಕು, ನಾನು ಖಂಡಿತ ಮಾಡ್ತಾರೆ, ಮಾಡಿ ಹೋಗ್ಬೇಕು ಇವತ್ತ ರೈತರು ಅಶ್ವಿ ನೋಡಿ, ಹಸಿರು ಎಷ್ಟೋ ಜನ ನೋಡ್ತಾ ಇರಲ್ಲ. ನಾವು ಹಿಂದೆ ನಾವು ನೋಡ್ತಿದ್ವಿ, ನೀರು ಕೆರೆ ಕಟ್ಟಗಳು ನೀರಿಲ್ಲ. ನೀವೆಲ್ಲರ ಹೋಗಿ, ನೀವು ಮಾಧ್ಯಮದಲ್ಲಿ ಎಲ್ಲರೂ ಹೋಗಿ, ಈಗ ಕೆರೆ ಕಟ್ಟಗಳು ಎಲ್ಲಿ ನೋಡಿದ್ರು ತುಂಬಿ ತುಳುಕ್ತಾವೆ. ಹಸುರನ್ನ ನೋಡ್ತಾ ಇರೋದು ನಾವು. ಮನುಷ್ಯನಿಗೆ ಬೇಕಾದಂತ ರೈತರಿಗೆ ಬಂದಾಗ ಇವ್ರದ್ದು ಅಸಲಿ ಬಣ್ಣ ಬಯಲಾಗೋದು. ರೈತರಿಗೆ ಅಸಲಿ ಬಣ್ಣ ಬಯಲಾಗೋದು ಯಾವಾಗ ಗೊತ್ತಾ ಸರ್? ಬರ ಬಂದಾಗ ಅಸಲಿ ಬಣ್ಣ ಬಯಲಾಗೋದು. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವ್ರು ಬಂದ್ರೆ ಮಳೆನೇ ಬರಲ್ಲ ಅಂತ ಇದ್ರು. ಅದು ಒಂದು ಅಪವಾದ. ಚೆನ್ನಾಗಿ ಸುಭಿಕ್ಷವಾಗಿದೆ ಕನ್ನಡ ನಾಡು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೇ ದೇವರಾಜ್ ಅರಸ್ ಅವರು ಹಾವನೂರು ಆಯೋಗದ ವರದಿಯನ್ನು ಜಾರಿಗೆ ತಂದರು. ಎಮರ್ಜೆನ್ಸಿ ಕಾಲದಲ್ಲಿ ಎಲ್ಲ ಕುಲಗೆಟ್ಟೋದಂಥ ಸಂದರ್ಭದಲ್ಲಿ ಅದನ್ನೇ ಅವರು ತಮ್ಮ ಒಂದು ಈ ಹಾವನೂರು ಆಯೋಗದ ವರದಿಯನ್ನು ಜಾರಿ ಮಾಡೋದಕ್ಕೆ ಅದನ್ನು ಪ್ಲಸ್ ಪಾಯಿಂಟ್ ಆಗಿ ಬಳಸ್ಕೊಂಡ್ರು ದೇವರಾಜ್ ಅರಸ್ ಅವರು. ಅದೇ ರೀತಿ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ಇವರು ಕೂಡ ಒಂದು ಆಯೋಗ ರಚನೆ ಮಾಡೋದು, ಕಾಂತರಾಜ್ ಆಯೋಗದ ವರದಿ. ಏನ್ ಮಾಡಿದ್ರು ಸರ್? ಏನ್ ನಡೆಯೋದು ಸರ್? 10 ವರ್ಷ ಆಯ್ತು. ಬದ್ಧತೆ, ದೇವರಾಜ್ ಅರಸ್ ಅವರ ರೀತಿಯಲ್ಲಿ ಗಟ್ಟಿತನ, ಬದ್ಧತೆ ಖಂಡಿತ ಇದೆ ಮೇಡಮ್. ಬದ್ಧತೆ ಎಲ್ಲಿದೆ? ತಿಪ್ಪೆಗೆ ಬಿಸಾಕ್ರಿ ಸಿದ್ದರಾಮಯ್ಯನವರು ಅಂದ್ರೆ ಕಸದ ಬಟ್ಟಿಗೆ ಬಿಸಾಕಿ ಇನ್ನೊಂದು ಗಣತಿ ಮಾಡಿಸಿದ್ರು ಸಿದ್ದರಾಮಯ್ಯನವರು. ಈ ವಿಚಾರದಲ್ಲಿ ಬಹಳಷ್ಟು ಜಾತಿ ಸಮುದಾಯಗಳು, ಅದರಲ್ಲೂ ಕೂಡ ಕೆಳ ಹಂತದ ಜಾತಿ ಸಮುದಾಯಗಳು ಸಿದ್ದರಾಮಯ್ಯನವ್ರ ಮೇಲೆ ಅಪ್ಸೆಟ್ ಆಗಿದ್ದಾರೆ. ಕಾಂತರಾಜ್ ಆಯೋಗದ ಸಿದ್ದರಾಮಯ್ಯನವರು ಬದ್ಧತೆ ಪ್ರದರ್ಶನ ಮಾಡದೇ ಇರೋದು ಇವತ್ತು ದೇವರಾಜ್ ಅರಸ್ ಅವರನ್ನು ಹೋಲಿಕೆ ಮಾಡಕ್ ಆಗದೆ ಇರೋಷ್ಟು ಕಂದಕ ಸೃಷ್ಟಿ ಮಾಡಿದೆ. ನೀವ್ ಹೇಳ್ತಾರೋ ಸತ್ಯ ಇದೆ. ಇವತ್ತು ಏನಾಗಿದೆ ಗೊತ್ತಾ, ರಾಜಕಾರಣ ಒಂದು ಜಾತಿ ರಾಜಕಾರಣ. ಏನೋ ಒಂದು ಅದು ಬಿಟ್ಟರೆ ಅಷ್ಟು ಜನ ಇದ್ದೀವಿ, ಇಷ್ಟು ಜನ ಇದ್ದೀವಿ, ಇವ್ರು ಇಷ್ಟು ಜನ ಅವರೇ, ಇವ್ರು ಇಷ್ಟು ಜನ ಅವರೇ, ನಾವು ಎಲ್ಲರೂ ಒಂದಿಷ್ಟು ಜನ MLAಗಳು ಆಗ್ಬೋದು ಅನ್ನೋದು. ಇದು ಜಾತಿ ಇಲ್ಲದು. ಸಿದ್ದರಾಮಯ್ಯನವರು ಯಾವುದೇ ಜಾತಿ ಇಲ್ಲದನ್ನ ಹಿಂದುಳಿದ ವರ್ಗದ ಯಾವ ಥರ ಇವತ್ತೇನು ಯಾವುದೇ ಜಾತಿ ಇರಲಿ, ನಾನು ಹೇಳ್ತಿರೋದು ಅದು ಇದು, ಯಾರನ್ನ ಮೇಲೆತ್ತುವ ಕೆಲಸ ಮಾಡ್ತಬೇಕು ಅಂದರೆ ಸಿದ್ದರಾಮಯ್ಯನವ್ರನ್ನ ನೆನಪಿಟ್ಕೊಳ್ತಾ ಇದ್ರು ಅಹಿಂದ ಸಮುದಾಯ. ಖಂಡಿತ ಕಾಂತರಾಜ್ ಆಯೋಗದ ವರದಿ ಜಾರಿಗೆ ತಂದಿದ್ರೆ ನೆನಪಿಟ್ಕೊಳ್ತಾ ಇದ್ರು, ಯಾವುದೇ ಒತ್ತಡಕ್ಕೆ ಮಣಿಲಿಲ್ಲ, ಎಟ್ಟ ಗುರಿ ಸಾಧನೆ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ಜ್ಞಾನೋದಯ ಆಗೋದಕ್ಕಿಂತ ಮುಂಚೆನೆ ಜಾತಿ ಗಣತಿ ಮಾಡಿಸ್ತವ್ರು ಇವರು ಸಿದ್ದರಾಮಯ್ಯನವರು. ಈಗ ರಾಹುಲ್ ಗಾಂಧಿ ಅವರು 2-3 ವರ್ಷದಿಂದ ಹಾರಾಡ್ತಾ ಇರೋದು ಜಾತಿ ಗಣತಿ ಅಂತ ತಮ್ಗೆ ಗೊತ್ತಿದೆಯಾ? ಸೊ ಇವರು ರಾಹುಲ್ ಗಾಂಧಿ ಅವ್ರು ಹೇಳೋದಕ್ಕಿಂತ ಮುಂಚೆನೆ ಮಾಡಿದವರು. ಇವತ್ತು ಅವ್ರ ಪರಿಸ್ಥಿತಿ ಏನು ಅಂತಂದ್ರೆ, ರಾಹುಲ್ ಗಾಂಧಿ ಬಿಸಾಕಿದ್ರೆ ಬಿಸಾಕ್ಬೇಕು, ಕಸ್ಬುಟ್ಟಿಯಲ್ಲಿ ಇರೋದು ಮತ್ತೆ ಎತ್ಕ ಬರ್ರಿ ಸಿದ್ದರಾಮಯ್ಯನವರು ಅಂತಂದ್ರೆ ಎತ್ಕ ಬರ್ಬೇಕು. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ ಮಂಜೇಗೌಡ್ರೆ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಮಾಡಿದಂತಹ ಕಾರ್ಯಗಳು ಶಾಶ್ವತ. ಸಿದ್ದರಾಮಯ್ಯನವರು ಇನ್ನು 2 ವರ್ಷ ಇರ್ತಾರ, 3 ವರ್ಷ ಇರ್ತಾರ, ಆದರೆ ಅವ್ರು ಮಾಡಿದಂತ ಕೆಲಸ ಕಾರ್ಯಗಳು ಮಾತಾಡ್ಬೇಕಾಗಿತ್ತು. ಆದ್ರೆ ಇವತ್ತು ನೀವು ತಡ್ಕಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಗಂಗಿದ್ರೆ ಯಾವಾಗ ಆಗ್ಬಾರ್ದಾಯ್ತು. ಜನ ನೋಡಿದ್ದಾರೆ, ಏನು 7 ಕೋಟಿ ಜನನ ಯಾವಾಗ ಮುಖ್ಯಮಂತ್ರಿ ಆಗಬೇಕು ಅಂತಾನೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಅಲ್ಲಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಏನು ಬಂದಿಲ್ಲ ಅವರು. ಮುಖ್ಯಮಂತ್ರಿ ಅಲ್ಲಿಂದ ಓಡಿಸಿದ್ರು ಮೇಡಮ್, ಅಲ್ಲಿಂದ ಓಡಿಸಿದ್ರು ಅವ್ರನ್ನ. ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಒಂದು ಭಾವನೆ ಇಟ್ಕೊಂಡು ಓಡಿಸಿರು. ಅದೃಷ್ಟ ಅನ್ನೋದು ಇರ್ತದಲ್ಲ, ಯಾರಿಗೆ ಆಗಿರಲಿ. ನೀವೇನು ಗೊತ್ತಾ, ಒಬ್ಬ ಬಡ ರೈತನ ಮಗ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕೇನೆ ಸುಮ್ಮನೆ ಆಳ್ನರಿ ಅಲ್ಲ. ನಾನು ಯಾರೋ ಈಗ ಮುಖೇಶ್ ಅಂಬಾನಿ ಒಬ್ಬ ಇದ್ದಾನೆ, ಎಷ್ಟು ಜನ ಕೋಟಿ 100 ಕೋಟಿ ವರದಿಗಳನ್ನ ಜಾರಿಗೆ ತರುವಂತ ಶಕ್ತಿ, ಸಾಮರ್ಥ್ಯ, ತಾಕತ್ತು, ಛಲ ಯಾವುದಾದ್ರೂ ಒಬ್ಬ ನಾಯಕನಿಗೆ, ರಾಜಕಾರಣಿಗೆ ಇತ್ತು ಅನ್ನೋದಾದ್ರೆ ಅದು ಸಿದ್ದರಾಮಯ್ಯನವರಿಗೆ ಮಾತ್ರ ಆಗಿತ್ತು. ಅವರು ಕೂಡ ಇತರರಂತೆ ಆಗಿದ್ದು ಹಲವರಿಗೆ ನೋವುಂಟು ಮಾಡಿದೆ. ಎಸ್ ಚಂದ್ರೇಗೌಡರು ಏನ್ ಹೇಳ್ತೀರಾ ಈ ಸಾಧನೆ? ಮೇಡಮ್, ಈ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟರೆ ಈ ಉದ್ಯೋಗ ಸೃಷ್ಟಿ ಇರ್ಬೋದು, ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿ ಇರ್ಬೋದು, ಮತ್ತು ಪೆನ್ಷನ್ದಾರರಿಗೆ ಪೆನ್ಷನ್ ಹೆಚ್ಚಳ ಮಾಡೋದಿರ್ಬೋದು. ಓಲ್ಟೇಜ್ ಪೆನ್ಷನ್ ಗೊತ್ತಲ್ಲ, 600 ರೂಪಾಯಿ, 60ರಿಂದ 65 ವರ್ಷದವರೆಗೆ 600 ರೂಪಾಯಿ ಏನು ಬರುತ್ತೆ ಹೇಳಿ? ಒಂದು ಸೀಟ್ ಮಾತ್ರೆ ಬರೋಲ್ಲ. ಅದನ್ನು ಇದೇ ನಮ್ಮ ಪಕ್ಕದ ಆಂಧ್ರದಲ್ಲಿ 4,000 ಕೊಡ್ತಾರೆ ಓಲ್ಟೇಜ್ ಪೆನ್ಷನ್ನು.
ಆದರೆ ಕರ್ನಾಟಕದಲ್ಲಿ 600 ರೂಪಾಯಿ ಕೊಡ್ತಾರೆ. ಏನು ಬರ್ತದೆ? 65 ವರ್ಷ ಆಗಿದ್ರೆ 1200 ರೂಪಾಯಿ ಕೊಡ್ತಾರೆ. ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಇಲ್ಲ. ಈ 5 ಗ್ಯಾರಂಟಿ ಯೋಜನೆಗಳಿದೆ. ಏನು? ಗೃಹಲಕ್ಷ್ಮಿ, ಮತ್ತೆ ಗೃಹಜ್ಯೋತಿ, ಶಕ್ತಿ, ಯುವನಿಧಿ, ಅನ್ನಭಾಗ್ಯ. ಅಂದರೆ ಸಾರ್ವಜನಿಕರ ಟ್ಯಾಕ್ಸ್ ಹಣವನ್ನು ಈ ಬಿಟ್ಟಿ ಯೋಜನೆಗಳಿಗೆ ಕೊಟ್ಟರೆ ಅಲ್ಲ, ಸಾರ್ವಜನಿಕರ ಕಾಂಚನ ಬಿಟ್ಟಿ ಯೋಜನೆಗೆ ಏನು ಪಾಕಿಸ್ತಾನದವ್ರು ಕೊಡ್ತಿದ್ದಾರೆ, ಇಲ್ಲ ತಮಿಳುನಾಡು ಪಂಜಾಬ್ ಅವ್ರು ಕೊಡ್ತಾ ಇದ್ದಾರೆ ಸರ್. ಕರ್ನಾಟಕದ ಗುಣಕ್ಕೆ ಮತ್ಸರ ಬೇಡ, ಏನೇನೋ ಮಾತಾಡೋದು ಬೇಡ, ನೆಟ್ ಕರೆಕ್ಟಾಗಿ ಮಾತಾಡಿ ಚಂದ್ರೇಗೌಡ್ರೆ. ಅಂದರೆ ಇಲ್ಲಿ ಕೊಟ್ಟರೆ ವಯಸ್ಸಾದವ್ರಿಗೆ, ಓಲ್ಡೇಜ್ ಆದವ್ರಿಗೆ ಮತ್ತು ಉದ್ಯೋಗ ಸೃಷ್ಟಿ ಇವೆಲ್ಲ ಕಾರ್ಯಕ್ರಮಗಳು ನಡಿಬೇಕು. ಆಗ ದೇಶ ಪ್ರಗತಿಯಲ್ಲಿ, ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಒಕ್ಕಲಿಗ ಸಮುದಾಯ ಸ್ಯಾಟಿಸ್ಫೈಡಾ? ಖಂಡಿತ ಸ್ಯಾಟಿಸ್ಫೈಡ್ ಅಲ್ಲ. ಯಾಕೆ ಸ್ಯಾಟಿಸ್ಫೈಡ್ ಇಲ್ಲ? ನೋಡಿ ಮೇಡಮ್, ಉಪಮುಖ್ಯಮಂತ್ರಿ ಇದ್ದಾರಲ್ಲ ಕಾಂಗ್ರೆಸ್ನಲ್ಲಿ, ಈಗ ಡಿ ಕೆ ಶಿವಕುಮಾರ್ ಅಂತವ್ರು ಇದ್ದಾರೆ ಈಗ. ಹೀಗಾಗಿ ಒಂದು ಯಾವುದೇ ಒಂದು ಜಾತಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. Let him talk. ಜಾತಿ ಹೇಳಿ, ಮಾತ್ರ ಚಂದ್ರೇಗೌಡ್ರೆ. ಈಗ ನೋಡಿ, ನಾನು ಹೇಳಿ ಚಂದ್ರೇಗೌಡ್ರೆ, ಯಾವುದೇ ಒಂದು ಜಾತಿ ಇಟ್ಕೊಂಡು ಮಂಜೇಗೌಡ್ರೆ ಎಲ್ಲ ನೀವೇ ಮಾತಾಡಕ್ಕಾಯ್ತದ? ಒಂದ್ ನಿಮಿಷ ಇರಿ, ಅವ್ರು ಮಾತಾಡ್ಲಿ. ಹೇಳಿ ಚಂದ್ರೇಗೌಡ್ರೆ. ನೋಡಿ ಮೇಡಮ್, ಈ ಸಿದ್ದರಾಮಯ್ಯನವರು ಜಾತಿ ಆಧಾರದ ಮೇಲೆ ಈ ಗ್ಯಾರಂಟಿ ಯೋಜನೆ ಮಾಡಿಲ್ಲ. ಎಲ್ಲ ಧರ್ಮದವ್ರಿಗೆ ಸೀಮಿತವಾಗಿ ತಲುಪಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದಾರೆ. ಅದೇ ರೀತಿ ಉದ್ಯೋಗ ಸೃಷ್ಟಿ ಇರ್ಬೋದು, ಓಲ್ಡೇಜ್ ಪೆನ್ಷನ್ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಈ ಥರ ಬೇರೆ ಬೇರೆ ಯೋಜನೆಗಳನ್ನು ಅಭಿವೃದ್ಧಿಪಡಿಸಿದ್ರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಕ್ಕಲಿಗ ಸಮುದಾಯದ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿ. ಅವರು ಕೂಡ ಏನು, ಈಗ ಇವರು 2.5 ವರ್ಷ, ಈಗ ಕುರುಬ ಸಮಾಜದವರು 2 ವರ್ಷ ಆಡಿದರೆ ಒಕ್ಕಲಿಗ ಸಮಾಜದವರು 2.5 ವರ್ಷ ಮುಖ್ಯಮಂತ್ರಿ ಆಗಲಿ ಅನ್ನೋದು ಒಂದು ಅಲ್ಲ, ಅವ್ರು ಕುರುಬ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅವರು ಅಹಿಂದ ನಾಯಕ ಅಂತ ತಮ್ಮನ್ನು ತಾವು ಹೇಳ್ಕೊಳ್ಳೋದು.